ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಶ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಉಪ್ಪಿಟ್ಟು ಅಂತಂದರೆ ಸ್ವಲ್ಪ ಜನಕ್ಕೆ ಇರಿಟೇಷನ್ನು. ಬಟ್ ಆದ್ರೂ ಒಂದು ಸೀಸನಲ್ಲಿ ಉಪ್ಪಿಟ್ಟು ಅಂತಂದರೆ ಎಲ್ಲರೂ ಇಷ್ಟಪಡ್ತಾರೆ. ಆ ಸೀಸನ್ ಯಾವುದಪ್ಪ ಅಂತಂದರೆ ಅವರೆಕಾಳು ಸೀಸನ್. ಅವರೆಕಾಯಿ ಸೀಸನ್ ಇದ್ದಾಗ ಎಲ್ಲರೂ ಇಷ್ಟಪಡೋದು ಅವರೆಕಾಳು ಉಪ್ಪಿಟ್ಟು. ಈ ಅವರೆಕಾಳು ಉಪ್ಪಿಟ್ಟನ್ನ ಯಾರು ತಾನೇ ಇಷ್ಟಪಡಲ್ಲ ಹೇಳಿ, ಎಲ್ಲರೂ ಇಷ್ಟಪಡ್ತಾರೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು ಈ ಅವರೆಕಾಳು ಉಪ್ಪಿಟ್ಟು ತುಂಬಾ ಮ್ಯಾಚ್ ಆಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಅವರೆಕಾಳು, 2 ಈರುಳ್ಳಿ, 1 ಟೊಮೊಟೊ, 2 ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ನಾವೇನು ಬಾಂಬೆ ರವೆ ಅಂತ ಕರಿತೀವೋ, ಅಂದರೆ ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ ಬರುತ್ತಲ್ಲ ಅದು, ಇದನ್ನು ನಾನು ಆಲ್ರೆಡಿ 1.5 ಕಪ್ಪಷ್ಟು ತೊಗೊಂಡು ಚೆನ್ನಾಗಿ ಹುರಿದಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವನ್ನೆಲ್ಲ ವೆಜಿಟೇಬಲ್ಸು ಸಹ ನಾನು ರೆಡಿ ಮಾಡಿ ಫಸ್ಟೇ ಇಟ್ಕೊಂಡಿದ್ದೀನಿ. ನಿಮಗೆ ಏನು ವೆಜಿಟೇಬಲ್ ಬೇಕೋ ಅದನ್ನು, ಹುಳ್ಳಿಕಾಯಿ, ಆಲೂಗಡ್ಡೆ, ಕ್ಯಾರೆಟು ಇವನ್ನೆಲ್ಲನೂ ಹಾಕಿಟ್ಕೋಬೋದು. ಬಟ್ ಇಲ್ಲಿ ಮೇನಾಗಿ ಏನಂತಂದರೆ ನಾನು ಅವರೆಕಾಳನ್ನ ತೊಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಬಂದು ಅವರೆಕಾಳು ಉಪ್ಪಿಟ್ಟು ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿಗೆ ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಅದು ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಇದು ಉದ್ದಿನಬೇಳೆ, ಕಡಲೆಬೇಳೆ ಆಪ್ಷನ್ನು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಅಲ್ಲಲ್ಲಿ ಒಂದೊಂದು ಸ್ವಲ್ಪ ಬಾಯಿಗೆ ಒಂದೊಂದು ಸಿಕ್ಕಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ 2 ಈರುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಸಹ ಬಳಸ್ಬೋದು, ಬಳಸೋ ಹಾಗಿದ್ರೆ ಬಳಸಿ. ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿನೇ ಬಳಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹೆಚ್ಚಿಗೆ ಹಾಕಿದಷ್ಟು ಪಲ್ಯ ಆಗಿರ್ಬೋದು, ಈ ಥರ ಉಪ್ಪಿಟ್ಟು ಈ ಥರ ಮಾಡಿದಾಗೆಲ್ಲ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ನಿಮಗೇನಾದರೂ ಈರುಳ್ಳಿ ಇಷ್ಟ ಆದರೆ ನೀವು ಸಹ ಎಕ್ಸ್ಟ್ರಾ ಹಾಕ್ಕೋಬೋದು. ಇಲ್ಲಿ ನಾನು 2 ಈರುಳ್ಳಿ ಮೀಡಿಯಮ್ ಸೈಜ್ದು ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಶ್ ಆಗಿರೋ ಕರಿ ಲೀವ್ಸು 2 ಕಡ್ಡಿ ತೊಗೊಂಡು ಈಗ ಅದನ್ನು ಸಹ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಲಿ, ಅದು ಸ್ವಲ್ಪ ಎಣ್ಣೆ ಒಳಗಡೆ ಪಟ್ ಅನ್ನಬೇಕು, ಆವಾಗೇ ಅದು ಒಂಥರ ಚೆನ್ನಾಗಿರೋದು. ಹಾಗೆಯೇ ಈಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಮೇನ್ ಇಂಗ್ರೀಡಿಯೆಂಟಾಗಿ ತೊಗೊಂಡಿದ್ದೀವೋ ಅವರೆಕಾಳು, ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಜಾಸ್ತಿ ಬಳ್ತೋಗಿರೋ ಅವರೆಕಾಳು ತೊಗೋಬೇಡಿ, ಮೀಡಿಯಮಾಗಿ ಎಳೆ ಏನು ಎಳೆಕಾಯಿ ಅಂತೀವೋ ಅದನ್ನು ತೊಗೊಳ್ಳಿ. ಯಾಕಂದರೆ ಅದು ಬೇಯೋಕ್ಕೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಬೇಗ ಬೇಯಲ್ಲ. ಆದ್ದರಿಂದ ನಾವು ಜಾಸ್ತಿ ಬಲ್ತೋಗಿರೋದನ್ನು ತೊಗೊಂಡೇ ಇರೋದು ಒಳ್ಳೆಯದು. ಹಾಗೆ ಇದು ನಾನು ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮ್ಯಾಕ್ಸಿಮಮ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಇದ್ರ ಜೊತೆಗೆ ಕ್ಯಾರೆಟು, ನಾನು 2 ಮೀಡಿಯಮ್ ಸೈಜ್ದು 2 ಕ್ಯಾರೆಟ್ನ ತೊಗೊಂಡಿದ್ದೆ. ಹಾಗೆ ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಏನು ನಾವು ಅವರೆಕಾಳು ತೊಗೊಂಡಿದ್ವೋ ಅದ್ರ ಜೊತೆಗೇ ಈ ಕ್ಯಾರೆಟನ್ನು ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನೀವು ಬೇಕಂದರೆ ಬೀನ್ಸು, ಪೊಟ್ಯಾಟೊ ಇದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು. ಹಾಗೆ ಈಗ ನಾನು 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಟೊಮೊಟೊ ಸಹ ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 1.5 ಕಪ್ ತೊಗೊಂಡಿರೋದ್ರಿಂದ 1 ಟೊಮೊಟೊ ತೊಗೊಂಡಿದ್ದೀನಿ. ನೀವೇನಾದರೂ ರವೆ ಹೆಚ್ಚಿಗೆ ತೊಗೊಂಡಿದ್ರೆ ಟೊಮೊಟೊನ ಅದನ್ನು ನೋಡಿ ಹಾಕ್ಕೊಬೋದು. ರವೆ ಇವಾಗ ನಾನು 1.5 ಕಪ್ ತೊಗೊಂಡಿರೋದ್ರಿಂದ 1 ಟೊಮೊಟೊ ತೊಗೊಂಡಿದ್ದೀನಿ. ನೀವೇನಾದರೂ ರವೆ ಜಾಸ್ತಿ ತೊಗೊಂಡಿದ್ದೀನಿ ಅಂದಾಗ ಟೊಮೊಟೊ ಸಹ ಹೆಚ್ಚಿಗೆ ಮಾಡ್ಕೊಬೋದು. ಹಾಗೆ ನಾನು ಇಲ್ಲಿ ರವೆಗೂ ಸೇರಿಸಿ ವೆಜಿಟೇಬಲ್ಗೆ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಇಲ್ಲೇ ವೆಜಿಟೇಬಲ್ಗೆ ಹಾಕ್ಕೊಳೋದ್ರಿಂದ ಎಲ್ಲ ಕಾಳುಗಳಿಗಾಗಲಿ ತರಕಾರಿಗಾಗಲಿ ಚೆನ್ನಾಗಿ ಮಿಕ್ಸ್ ಆಗೋಗ್ಬಿಡುತ್ತೆ. ಕಲ್ಲುಪ್ಪೆ ತೊಗೊಂಡಿದ್ದೀನಿ, ಯಾಕಂದರೆ ನೀರು ಹಾಕಿದಾಗ ಅದು ಕರಗುತ್ತೆ ಅಂಥೇಳಿ ನಾನು ಕಲ್ಲುಪ್ಪೆ ತೊಗೊಂಡಿದ್ದೀನಿ.
ಈಗ ಇದನ್ನು ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಆಗ ಟೊಮೊಟೊ ಆಗಲಿ ಕ್ಯಾರೆಟ್ ಆಗಲಿ ಅದು ಇನ್ನೂ ಬೇಗ ಬೇಯೋದಕ್ಕೆ ಚಾನ್ಸ್ ಆಗುತ್ತೆ. ನಾವೇನಾದರೂ ಉಪ್ಪು ಹಾಕಿದಾಗ ಯಾವುದೇ ಒಂದು ತರಕಾರಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಅದು ಬೇಗನೆ ಬೇಯುತ್ತೆ. ಹಾಗೆ ಒಂದೆರಡು ನಿಮಿಷ ನಾನು ಪ್ಲೇಟ್ ಮುಚ್ಚಿ ಆ ತರಕಾರಿನೆಲ್ಲ, ಏಕೆಂದರೆ ನಾವು ಅವರೆಕಾಳು ಹಾಕಿರೋದ್ರಿಂದ ಸ್ವಲ್ಪ ಬೇಯಬೇಕಾಗುತ್ತಲ್ವ, ಆದ್ದರಿಂದ ನಾನು ಒಂದೆರಡು ನಿಮಿಷ ಮುಚ್ಚಿ ಮತ್ತು ಪ್ಲೇಟ್ ತೆಗೆದು, ಈಗ ನೀರು ನಮಗೆ ಎಷ್ಟು ಬೇಕು, ಈಗ ಒಬ್ಬೊಬ್ಬರು ಉದ್ರುದ್ರಾಗಿ ಬೇಕು ಅಂತ, ಉಡುಡಿಯಾಗಿ ಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ನೀವು ನೀರು 1.5 ಕಪ್ ಅಂತಂದರೆ 3 ಕಪ್ ನೀರು ಥರ ತೊಗೋಬೇಕು. ಇಲ್ಲಾಂತಂದರೆ ನಮಗೆ ಸಾಫ್ಟಾಗಿ ಬೇಕು ಅನ್ನೋದಾದರೆ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಬೇಕಾಗುತ್ತೆ. ಇಲ್ಲಿ ನಾನು ಸಾಫ್ಟಾಗಿ ಮಾಡ್ಕೊಳೋದ್ರಿಂದ ನೀರನ್ನ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಹೀಗೆ ನೀರನ್ನ ಹಾಕ್ಕೊಂಡು ಸಹ ನಾವು ಮ್ಯಾಕ್ಸಿಮಮ್ ನೀರಲ್ಲೇ ಅವರೆಕಾಳು ಏನು ಬೇಯಿಸಿರ್ತೀವೋ ಆ ಅವರೆಕಾಳನ್ನ ಬೇಯಿಸ್ಕೋಬೇಕು. ಹಾಗೆಯೇ ನಾನು ಸ್ವಲ್ಪ ಕೊತ್ತಂಬರಿ ನೀರಲ್ಲಿ ಹಾಕಿ ಮರಳಿಸ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಈಗ ಆಲ್ರೆಡಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಚೆನ್ನಾಗಿ ಮರಳಿದೆ. ಮತ್ತು ಹಾಗೆಯೇ ನಾವು ಇದು ಅವರೆಕಾಳು ಬೆಂದಿದೆಯಾ ಇಲ್ವಾ ಅಂತ ಒಂದ್ಸಲಿ ನೋಡ್ಕೊಳ್ಳೋಣ. ಏಕೆಂದರೆ ಅದು ಬೆಂದಿದೆ ಅಂತಂದರೆ ನಮಗೆ ರವೆ ಹಾಕ್ಕೊಳೋದಕ್ಕೆ ಈಸಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ನೋಡೋಣ ಅವರೆಕಾಳು ಬೆಂದಿದೆಯಾ ಇಲ್ವಾ ಅಂತ. ಇದು ಮ್ಯಾಕ್ಸಿಮಮ್ ಬಂದಿದೆ, ಇದು ಬೆಂದಿದೆ. ಆದರೆ ಫಸ್ಟ್ನೇದು ಸ್ವಲ್ಪ ಬೆಂದಿರಲಿಲ್ಲ, ಏಕೆಂದರೆ ಇಲ್ಲಿ ದಪ್ಪ ಅವರೆಕಾಳು ಇದೆ, ಸಣ್ಣ ಅವರೆಕಾಳು ಇರೋದ್ರಿಂದ ಚಿಕ್ಕದಾಗಿರೋದು ಬೆಂದಿದೆ, ಮತ್ತು ಸಣ್ಣ ಇರೋದು ಅಷ್ಟಾಗಿ ಬೆಂದಿರಲಿಲ್ಲ. ಆದರೆ ನಾವು ಉಪ್ಪಿಟ್ಟು ರವೆ ಎಲ್ಲ ಹಾಕಿ ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೊಂಡಾದಮೇಲೆ ನಾನು ಈಗ ಆ ರವೆನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಟ್ಟಿಗೆ ಹಾಕ್ಬಿಟ್ರೆ ಏನಾಗೋಗುತ್ತೆ ಅಂದರೆ ಅದು ಮುದ್ದೆ ಆಗೋಗುತ್ತೆ, ಗಂಟು ಥರ ಆಗೋಗುತ್ತೆ. ಮತ್ತು ಆ ಗಂಟು ಆದಾಗ ರವೆ ಒಳಗಡೆ ನೀರು ಹೋಗಿರಲ್ಲ, ಮತ್ತು ಅದು ಹಾಗೇ ರವೆ ಹಾಗೆ ಡ್ರೈ ಆಗೇ ಇರುತ್ತೆ. ಆದ್ದರಿಂದ ನಾವು ಸ್ವಲ್ಪನೇ ಹಾಕ್ಕೊಂಡು ಒಳಗಡೆಯಿಂದ ಕಲಿಸ್ಕೊಂಡು ಬಂದರೆ ನಿಧಾನಕ್ಕೆ ನೀರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ತರಕಾರಿ ಸಹ ಚೆನ್ನಾಗಿ ಕಂಪ್ಲೀಟಾಗಿ ನಮಗೆ ರವೆ ಜೊತೆ ಮಿಕ್ಸ್ ಆಗುತ್ತೆ. ನೋಡಿದ್ರಲ್ಲ, ಈ ರೀತಿಲಿ ನಿಧಾನಕ್ಕೆ ಕಂಪ್ಲೀಟಾಗಿ ಕುದಿಸ್ಕೊಳ್ಳಿ. ಹಾಗೆ ಇದು ರವೆ ಬೇಗ ಕುದೀತಾ ಇದೆಯಲ್ಲ, ಅದು ಮುಖಕ್ಕೆಲ್ಲ ಎಗರೋ ಚಾನ್ಸಸ್ ಇರುತ್ತೆ, ಏಕೆಂದರೆ ರವೆ ಬೇಗ ಎಗರುತ್ತದ್ರಿಂದ. ಮತ್ತು ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಪ್ಲೇಟ್ ಮುಚ್ಚಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈಗ ನಾನು ನೀರು ಹಾಕಿ ರವೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಕೊಂಡು ಇದು ಮಾಡಿದ್ದೀನಿ. ನೋಡ್ಬೋದು ಆಲ್ರೆಡಿ ಸೆಟ್ ಆಗಿದೆ. ನಮಗೆ ಆಲ್ರೆಡಿ ರವೆ ಹುರ್ಕೊಂಡಿರೋದ್ರಿಂದ ಮರಳೋ ಟೈಮಲ್ಲಿ ರವೆ ಹಾಕ್ಕೊಂಡಿರ್ತೀವಲ್ಲ, ಆಗ ಬೇಗನೆ ಬೆಂದೋಗ್ಬಿಡುತ್ತೆ ಒಂದು 5 ನಿಮಿಷ ಮುಚ್ಚಿದಾಗ. ಈಗ ನಾನು ಮತ್ತೆ ಅದನ್ನೊಂದ್ಸಲಿ ಕಲಸಿ 1-2 ನಿಮಿಷ ಅಷ್ಟು ಮತ್ತೆ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ಗೆ ಹಾಕಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಈವನ್ ಸಾಫ್ಟಾಗಿ ಬಂದಿದೆ ಕೂಡ ಅವರೆಕಾಳು ಉಪ್ಪಿಟ್ಟು. ಇದು ಈವ್ನಿಂಗ್ ಸ್ನ್ಯಾಕ್ಗೂ ಅಂತಲೂ ಮಾಡ್ಬೋದು, ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಅಂತಲೂ ಸಹ ಮಾಡ್ಕೋಬೋದು. ತುಂಬ ಜನ ಮಕ್ಕಳು ಟಿಫನ್ಗೆ ಅಂತ ಉಪ್ಪಿಟ್ಟು ಕೊಟ್ಟು ಕಳಿಸಿದ್ರೆ ತಣ್ಣಗಾಗೋಗಿರುತ್ತೆ, ತಿನ್ನೋಕ್ಕಾಗಲ್ಲ ಅಂಥೇಳಿ ಮ್ಯಾಕ್ಸಿಮಮ್ ವಾಪಸ್ ತರ್ತಾರೆ. ಆ ಟೈಮಲ್ಲಿ ನಾವು ಈವ್ನಿಂಗ್ ಟೈಮಲ್ಲಿ ಮಾಡಿಕೊಟ್ರೆ, ಇಲ್ಲಾಂದರೆ ಸ್ಯಾಟರ್ಡೆ ಸಂಡೇ ರಜೆ ಇದ್ದಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಲ್ಲನೂ ಚೆನ್ನಾಗಿರುತ್ತೆ. ಈ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಇವಿ ಟೇಸ್ಟಿ ಕೂಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ. ಹಾಗೆ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.